ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಬುಧವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ರೂಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ವಿಡಿಯೋಗೊಂದು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಪ್ಲೇನ್ ರೈಸ್ ಮಾಡಿ ನಾನು ಪಪ್ಪು ಅಂದರೆ ಬೇಳೆ ಪಪ್ಪು ಅಂತಾರಲ್ಲ, ಟೊಮೊಟೊ ಬೇಳೆ ಹಾಕಿ ಮಾಡ್ತಾರಲ್ಲ ಸಾಂಬಾರು, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಮತ್ತು ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಬನ್ನಿ ಅದು ಹೇಗೆ ಏನಂತ ಹೇಳ್ತೀರ ಲೋಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ನಾವು ಕೂಡ ಇರುತ್ತೆ ಅದರಲ್ಲಿ ಅಂತ ಹೇಳ್ತಾ, ಸೊ ಎಂಡಲ್ಲೂ ವಿಡಿಯೋನ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಬಟ್ ಸ್ಟಿಲ್ ಫ್ರೆಂಡ್ಸ್, ಹೊರಗಡೆ ವಾತಾವರಣ ಎಲ್ಲ ಮೋಡದ ವಾತಾವರಣ ಇದೆ. ಹಾಗೆ ಇನ್ನು ನನ್ನ ಮಗನ ತಂದಿಲ್ಲಿ ಮಲಗಿಸಿದ್ದೀನಿ. ಸೊ ಮಲಗಿದ್ದಾನೆ. ಹಾಗೆ ಇನ್ನು ಬಾಗಿಲಿಗೇನು ಹಾಕಿಲ್ಲ ಫ್ರೆಂಡ್ಸ್, ಮತ್ತೆ ಮಳೆ ಬರೋ ಚಾನ್ಸಸ್ ಇದೆ. ಇನ್ನೇನು ರಂಗೋಲಿ ಹಾಕಿದ್ರೆ ಮತ್ತೆ ಮಳೆ ಬಂದುಬಿಡುತ್ತೆ. ಲೈಟಾಗಿ ಬಂದು ಹೋಗಿ ನೋಡ್ತಾ ಇರ್ಬೋದು. ಸೊ ದಟ್ ಹಾಗಾಗಿ ಇವತ್ತು ರಂಗೋಲಿ ಇಲ್ಲ, ಕ್ಯಾನ್ಸಲ್ ಆಗಿದೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನಾನು ನನ್ನ ಚಿಕ್ಕ ಮಗನ ತಂದಿಲ್ಲೇ ತೊಟ್ಲಲ್ಲಿ ಮಲಗಿಸ್ಬಿಟ್ಟಿದ್ದೀನಿ. ಯಾಕಂದರೆ ಅವನು ಸ್ವಲ್ಪ ತೊಟ್ಲಲ್ಲಿ ಮಲ್ಕೊಂಡ್ರೆ ಅವನು ನಿದ್ದೆ ಚೆನ್ನಾಗಿ ಮಾಡ್ತಾನೆ. ಒಂದಿಷ್ಟು ಟೈಮ್ ನನಗೆ ಸಿಗುತ್ತೆ ಕುಕಿಂಗ್ ಮಾಡಲಿಕ್ಕಾಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು. ಸೊ ದಟ್ ಹಾಗಾಗಿ ಮಲಗಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನ ಎದುರಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ಸಾಂಬಾರು ಮಾಡಿಬಿಡೋಣ ರೈಸಿಗೆ ಅಂತೇಳಿ ನಾನು ನನ್ನ ಮಗ ಸ್ಕೂಲಿಗೆ ತಿಂಡಿ ಎಲ್ಲ ಮಾಡಿ ಕಳಿಸ್ತೀನಿ. ಅವ್ನು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ರೈಸ್ ಮಾಡಿ ಅಂದರೆ ಪ್ಲೇನಾಗಿ ಸಾಂಬಾರು ಮಾಡೋಣ ಅಂತ ಫ್ರೆಂಡ್ಸ್. ಬೇಳೆಲ್ಲ ಹಾಕಿ ಪಪ್ಪು ಥರ ದಿಢೀರಾಗಿ ಕ್ವಿಕ್ಕಾಗಿ ಮಾಡುವಂಥ ಸಾಂಬಾರೇ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನನ್ನ ಮಗನಿಗೆ ಈ ತರಕಾರಿ ಕಾಳು ಅವೆಲ್ಲ ತಿನ್ನೋದೇ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಹಾಗಾಗಿ ಮಧ್ಯಾಹ್ನ ಯಾವಾಗಲೂ ಬಾಕ್ಸ್ ರಿಟರ್ನ್ ಬರ್ತಾನೆ ಇದೆ. ಲಂಚಿಗೆ ಏನು ಕಳಿಸಿರ್ತೀನಲ್ಲ ತಿಂದಿರೋದೇ ಇಲ್ಲ ಅವನು, ಎಲ್ಲ ವಾಪಸ್ ತಂದಿರ್ತಾನೆ. ಸೊ ದಟ್ ಹಾಗಾಗಿ ಇವತ್ತು ರೈಸ್ ಮಾಡಿ ಸಾಂಬಾರು ಕೊಟ್ಬಿಡೋಣ ಅಂಥೇಳಿ ನಾನು ಇವತ್ತು ಪ್ಲೇನ್ ಸಾಂಬಾರು ಮಾಡ್ತಾಯಿದ್ದೀನಿ ರೈಸಿಗೆ. ಇದು ಟೈಮೇ ಇಲ್ಲ ನಮ್ಮ ಹತ್ರ ಅಂದಾಗ ಈ ಸಾಂಬಾರನ್ನ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇದನ್ನು ಮಾಡಲಿಕ್ಕೆ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಜೊತೆಗೆ 2 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಸಣ್ಣದು ಒಂದು ದೊಡ್ಡದು. ಸೊ ಹಾಗೆ ಫ್ರೆಂಡ್ಸ್, 2 ಟೊಮೊಟೊನ ಸಹ ತೊಗೊಂಡಿದ್ದೀನಿ. ಜೊತೆಗೆ ಇವಾಗ ನಾನು ಬೇಳೆ ಅಂದರೆ ತೊಗರಿಬೇಳೆ ಮತ್ತು ಅವರೆಬೇಳೆನ ತೊಗೊಂಡಿದ್ದೆ. ತೊಗರಿಬೇಳೆ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ, ಇನ್ನು ಅವರೆಬೇಳೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ಇವಾಗ ಅದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರು ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ನಾವೇನೆಲ್ಲ ಹೆಚ್ಚಿ ತೊಗೊಂಡಿದ್ವಲ್ಲ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಸಹ ಆ್ಯಡ್ ಮಾಡಿ ಇದಕ್ಕೆ ಮತ್ತು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಖಾರದ ಪುಡಿ ಯೂಸ್ ಮಾಡ್ತೀನಿ ಅನ್ನೋರು ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು 2 ಚಮಚದಷ್ಟು ನಾನು ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು 3 ವಿಸಲ್ ಅಂದರೆ ಬೇಳೆ ಚೆನ್ನಾಗಿ ಬೆಂದ್ಕೋಬೇಕು. ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಜಾಸ್ತಿ ಸ್ಮ್ಯಾಶ್ ಮಾಡ್ಕೊತಾರೆ ಓಕೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಓಕೆನಾ? ಸೊ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇನ್ನು 3 ವಿಸಲ್ ಆಯ್ತಂದರೆ ಬೇಳೆ ಸಾಂಬಾರಿಗೆ ನೆಕ್ಸ್ಟ್ ಏನು ಪ್ರೊಸೆಸ್ ಇದೆ ಅದು ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಅಷ್ಟರಲ್ಲಿ ಒಂದು ಕಡೆ ರೈಸು ಕೂಡ ಇಟ್ಟಿದ್ದೀನಿ. 1 ಕುಕ್ಕರಲ್ಲಿ ರೈಸು, 1 ಕುಕ್ಕರಲ್ಲಿ ಸಾಂಬಾರಿಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಹೆಲ್ದಿ ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ, ಯಾಕೆಂದರೆ ಸ್ವಲ್ಪ ಟೈಮ್ ಇತ್ತು ನನ್ನ ಹತ್ರ. ಇಷ್ಟು ದಿನ ಟೈಮೇ ಇರಲಿಲ್ಲ. ಸೊ ದಟ್ ಹಾಗಾಗಿ ನನಗೆ ಡೇಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇದು ಒಂದು ಹೆಲ್ದಿ ಡೇಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ಒಂದು ಮಿಕ್ಸರಿಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 2ರಿಂದ 3 ಕರಿಬೇವಿನ ಎಲೆ, ಜೊತೆಗೆ ನಾನು ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೌತೆಕಾಯಿನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೊಂಡ್ಬಿಡ್ತೇನೆ. ಸೊ ಹಾಗೆ ಫ್ರೆಂಡ್ಸ್, ಫೈನಲಿ ಇದನ್ನು ರುಬ್ಬಿದ್ದಾಗಿದೆ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಡೇಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಗ್ಲಾಸ್ ದೊಡ್ಡದಿದೆ ನಮ್ಮದು. ಸೊ ಈಗ ಫ್ರೆಂಡ್ಸ್, ಇದಕ್ಕೆ ಒಂದು ಅರ್ಧದಲ್ಲಿ 1/4 ಭಾಗದಷ್ಟು ನಿಂಬೆಹಣ್ಣು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ಇದು ಫ್ಯಾಟ್ ಬರ್ನ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಓಕೆನಾ? ಹಾಗೆ ಇದು ಮತ್ತು ಒಂದು 2 ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು. ಒಂದು ಫ್ಯಾಟ್ ಬರ್ನಿಂಗು, ವೆಯ್ಟ್ ಲಾಸ್ ಡೇಟಾಕ್ಸ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ನಾನು ಮುಂಚೆ ಲಾಗ್ಗಳಲ್ಲಿ ಹೇಳಿದ್ದೆ, ನಾನು ವೆಯ್ಟ್ ಲಾಸಿಗೂ ನಾನು ಒಂದಿಷ್ಟು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದನ್ನು ನಾನು
ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಫ್ಯಾಟ್ ಬರ್ನಿಂಗಿಗಾಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು. ಸೊ ದಟ್ ಹಾಗಾಗಿ ಹಾಗೆ ಫ್ರೆಂಡ್ಸ್, ಈಗ ಫೈನಲಿ ಡೇಟಾ ಗ್ಲಿಮ್ಸ್ನ ನಾನು ಕಂಪ್ಲೀಟ್ಲಿ ಫಿನಿಶ್ ಮಾಡಿದ್ದಾಯಿತು. ಸೊ ಹಾಗೆ ಇನ್ನು ಈ ಕಡೆ ವಿಸಲ್ ಕೂಡ ಆಯಿತು, ರೈಸ್ ಅಂತೂ ಕಂಪ್ಲೀಟ್ ಆಯಿತು. ಇನ್ನು ಸಾಂಬಾರಿಗೇನು ಬೇಳೆ ಕೂಗಿಸಿದ್ನಲ್ಲ ಅದು ಕೂಡ ಕಂಪ್ಲೀಟ್ ಆಯಿತು. ಈಗ ಮತ್ತೆ ನಾನು ಅದಕ್ಕೆ ಬೇಳೆ ಎಲ್ಲ ಕೂಗಿದಾಗಿದೆ. ಇನ್ನು ಒಂದು ಮಿಕ್ಸರ್ ಜಾರಿಗೆ ನಾನು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಹುಣಸೆಹಣ್ಣು, ಹುಳಿ ಟೊಮೊಟೊ ಯೂಸ್ ಮಾಡಿದರೆ ನೋಡಿ ನೀವು ಹುಳಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಫ್ರೆಂಡ್ಸ್, ಇವಾಗ ಏನು ಬೇಯಿಸಿ ತೊಗೊಂಡಿದ್ವಲ್ಲ ಟೊಮೊಟೊ ಅವೆಲ್ಲ ಚೆನ್ನಾಗಿ ಸ್ಮ್ಯಾಶಾಗಿ ಹೋಗಿರುತ್ತೆ. ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟನ್ನು ನೀವು ಮಿಕ್ಸಿ ಜಾರಿಗೆ ತೆಗ್ದುಕೊಂಬಿಡಿ. ಒಂದು ಕಾಲು ಭಾಗದಷ್ಟು ಅಲ್ಲೇ ಬಿಟ್ಬಿಡಿ. ಈ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಇರುತ್ತೆ, ಬೇಳೆ ಎಲ್ಲನೂ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಆಮೇಲೆ ಒಂದಿಷ್ಟು ಬೇಳೆ ಅಂತ ಉಳ್ಕೊಂಡು ಬಿಟ್ಬಿಡಿ, ಒಂದು ಕಾಲು ಭಾಗದಷ್ಟು. ಓಕೆನಾ? ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮತ್ತು ಇದು ತಣ್ಣಗಾದಮೇಲೆ ನೀವು ರುಬ್ಕೊಳ್ಳಿ. ಬಿಸಿ ಬಿಸಿದೇ ರುಬ್ಕೊಂಬಿಟ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಚೆ ಚೆಲ್ಲೋಗ್ಬಿಡುತ್ತೆ. ಸೊ ದಟ್ ಹಾಗಾಗಿ ತಣ್ಣಗಾದಮೇಲೆ ನೀವು ರುಬ್ಕೊಳ್ಳಿ, ಇಲ್ಲಾಂದರೆ ತಣ್ಣೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಈಗ ಫ್ರೆಂಡ್ಸ್, ನಾನು ಇದಕ್ಕೆ ಸಾಂಬಾರು ಪೌಡರ್ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿಟ್ಟಿರ್ತೀವಲ್ಲ, ಕಾಳು ಕಡ್ಡಿ ಮತ್ತು ಗರಂ ಮಸಾಲೆ ಪ್ರತಿಯೊಂದು ಐಟಮ್ಸ್ನ ಆ್ಯಡಪ್ ಮಾಡಿ ಮನೆಯಲ್ಲೇ ಮಾಡಿರ್ತೀವಲ್ಲ ಅದನ್ನು ಹಾಕಿ ರುಬ್ಕೊಳ್ಳಿ. ಈಗ ಫ್ರೆಂಡ್ಸ್, ಫೈನಲಿ ರುಬ್ಬಿದ್ದಾಗಿದೆ. ಈಗ ನಾನು ಅದೇ ಕುಕ್ಕರಲ್ಲೇ ಚಟ್ನಿ ಎಲ್ಲ ಹಾಕಿ ಮತ್ತು ನೀರು ಮಿಕ್ಸಿ ಜಾರಿಗೆಲ್ಲ ಬಳ್ಕೊಂಡಿರುತ್ತಲ್ವ, ಸೊ ಅದಕ್ಕೆ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು, ಹಾಗೆ ಫ್ರೆಂಡ್ಸ್, ಇನ್ನು ನೀರನ್ನು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರನ್ನು ಹಾಕ್ಕೊಂಡು ಮತ್ತು ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಂಬಿಡಿ. ಒಗ್ಗರಣೆ ನಿಮ್ಗೆ ಗೊತ್ತಿರೋ ಹಾಗೆ ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಇದು ಹಾಕಿಬಿಟ್ಟು ನೀವು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಸೂಪರಾಗಿರೋ ಸಾಂಬಾರು ರೆಡಿ. ಹಾಗೆ ಫ್ರೆಂಡ್ಸ್, ಫೈನಲಿ ನಾನು ನನ್ನ ದೊಡ್ಡ ಮಗನ ಬಿಟ್ಟು ಬಂದೆ ಬೈ ವಾಕ್. ಸೊ ಅಂದರೆ ಇಂಥ ಟೈಮಲ್ಲಿ ನಮ್ಮ ಗಾಡಿನೂ ಸಹ ಕೈ ಕೊಟ್ಟಿದ್ದೆ, ಆಟೋ ದಟ್ ಹಾಗಾಗಿ ಆ ವಾಕ್ ಮುಖಾಂತರನೇ ಬಿಟ್ಟು ಬಂದೆ. ಸ್ವಲ್ಪ ಅಂದರೆ ಮಧ್ಯದಲ್ಲಿ ನನ್ನ ಮಗ ಸುಸ್ತಾಗ್ತಾ ಇದೆ ಅಂತ ಹೇಳ್ತಿದ್ದ, ಬಟ್ ನೋಡಬೇಕು ಏನು ಹೇಗೆ ಅಂತೇಳಿ ನೆಕ್ಸ್ಟ್ ವೆಹಿಕಲ್ಲು ನೋಡೋಣ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಮನೆಗೆ ಕೂಡ ಬಂದು ನಾನು ನನ್ನ ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇನ್ನು ಒಂದಿಷ್ಟು ಪಾತ್ರೆನ ತೊಳೆದ್ಬಿಟ್ಟು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಮನೆಯೆಲ್ಲ ಬೆಳಗ್ಗೆನೇ ನಾನು ಕಸ ನೀಟ್ ಮಾಡ್ಕೊಂಬಿಟ್ಟಿದ್ದೆ. ಮತ್ತು ಇನ್ನೊಂದು ಸ್ಟೆಪ್ ಗುಡಿಸ್ಕೊತೀವಿ. ಇನ್ನು ನನ್ನ ಚಿಕ್ಕ ಮಗನೂ ಸಹ ಮಲಗಿಬಿಟ್ಟಿದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ಸರಿ. ಹಾಗೆ ಫ್ರೆಂಡ್ಸ್, ಇವತ್ತು ನನ್ನ ಲಾಗ್ ಕೂಡ ಇಷ್ಟ. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ರೆಸಿಪಿ ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡಿದೆ. ಓಕೆನಾ? ಸೊ ಯಾರೆಲ್ಲ ನಿಮ್ಗೆ ಆಲ್ರೆಡಿ ರೆಸಿಪಿ ಗೊತ್ತಿದೆ ಕಮೆಂಟ್ ಮಾಡಿ, ಬಟ್ ಟ್ರೈ ಮಾಡಿರೋರು ರುಚಿ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಈಗ ನಾನು ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ, ಅಲ್ಲಿವರೆಗೂ ಟಾಟಾ, ಬಾಯ್.